ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ಟ್ರಾವೆಲ್ ಅಂಡ್ ಟೂರಿಸಂ ಜಾಬ್ಸ್ ಬಗ್ಗೆ ತಗೊಂಡ್ಬಂದಿನಿ. ಇನ್ನೊಂದು ಬಂದ್ಬಿಟ್ಟು ಫೀಲ್ಡ್ KYC ವೆರಿಫಿಕೇಶನ್ ಬ್ಯಾಂಕ್ ಇಂದ ತಗೊಂಡ್ಬಂದಿನಿ. ಕೊಚಿನ್ ಕೇರಳದಿಂದ ಟ್ರಾವೆಲ್ ಅಂಡ್ ಟೂರಿಸಂ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಚೆನ್ನೈ ತಮಿಳ್ನಾಡವರು ಅದಾರ್ ಸೊಲ್ಯೂಷನ್ ಇಂದ ಬ್ಯಾಂಗ್ಳೂರ್ ಲೊಕೇಶನ್ ಅವರು ಈ KYC ವೆರಿಫಿಕೇಶನ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಎರಡು ವರ್ಕ್ ಫ್ರಮ್, ಒಂದು ರಿಮೋಟ್ ಕೆಲಸ, ಒಂದು ವರ್ಕ್ ಫ್ರಮ್ ಹೋಮ್. ನಾನು ಯಾವ್ದು ವರ್ಕ್ ಫ್ರಮ್ ಹೋಮ್, ಯಾವ್ದು ರಿಮೋಟ್ ಕೆಲಸ ಅಂತ ಹೇಳ್ತೀನಿ. ಟ್ರಾವೆಲ್ ಅಂಡ್ ಟೂರಿಸಂ ಜಾಬ್ಸ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಜಾಬ್ ಟೈಪ್ ಬಂದ್ಬಿಟ್ಟು ಪರ್ಮನೆಂಟು, ಆಮೇಲೆ ಶಿಫ್ಟ್ ಬಂದ್ಬಿಟ್ಟು ಡೇ ಶಿಫ್ಟ್ಸ್. ಇದು ವರ್ಕ್ ಫ್ರಮ್ ಹೋಮ್. ಆಮೇಲೆ ಇದು ಸ್ಯಾಲರಿ ಬಂದ್ಬಿಟ್ಟು 15,000 to 35,000. ಬೆನಿಫಿಟ್ಸ್ ಬಂದ್ಬಿಟ್ಟು ಪ್ರಾವಿಡೆಂಟ್ ಫಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ. ನೀವು ಯಾವ ತರ ಕಸ್ಟಮರ್ಸ್ ಜೊತೆ ನೀವು ವರ್ಕ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಯರ್ಲಿ ಬೋನಸ್ ಸಹ ಇರುತ್ತೆ. ಆಮೇಲೆ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಇನ್ ಪರ್ಸನ್ ಅಂತ ಹೇಳಿದ್ದಾರೆ. ಅವ್ರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನಾವು ವರ್ಕ್ ಮಾಡ್ಬೋದು. ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಒಂದೆರಡು ಬಗ್ಗೆ ಹೇಳಿದ್ದಾರೆ. ಅದು ಏನೇನು ಅಂತ ನಾನು ಡೀಟೇಲ್ಸ್ ಹೇಳಲ್ಲ, ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ನಾವು ಕ್ಲೈಂಟ್ಸ್ ಏನ್ ಬೇಕು ಅಂತ ಅವರು ವಿಷಸ್ ನ ಸಜೆಸ್ಟ್ ಮಾಡ್ತಾರಲ್ಲ, ಅವಾಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ರಿಗೆ ಪ್ಯಾಕೇಜಸ್ ಆಗಿ, ಸರ್ವಿಸಸ್ ಆಗಿ ನಾವು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಬೇಕು. ಆಮೇಲೆ ಅವ್ರು ಬೇಕಾಗಿರೋ ಅನುಕೂಲ ಮಾಡ್ಕೊಡ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಫುಲ್ಲು ಬುಕಿಂಗ್ ಟಿಕೆಟ್ಸ್ ಆಗಲಿ, ಅಕಾಮಿಡೇಷನ್ ಆಗಲಿ, ಸೆಕ್ಯೂರಿಂಗ್, ರೆಂಟಲ್, ಟ್ರಾನ್ಸ್ಪೋರ್ಟೇಷನ್ ಎಕ್ಸೆಟ್ರಾ ಎಲ್ಲ ನೀವೇ ನೋಡ್ಕೋಬೇಕು. ಆಮೇಲೆ ಕಲೆಕ್ಟ್ ಡೆಪಾಸಿಟ್ಸ್ ನ ನೀವು ಕಲೆಕ್ಟ್ ಮಾಡಬೇಕು. ಆಮೇಲೆ ಬ್ಯಾಲೆನ್ಸ್ ಸಹ ನೀವೇ ಮಾಡಬೇಕು. ಆಮೇಲೆ ತಿರ್ಗಾ ಫಾರ್ಮ್ ಅಪ್ಲೈ ಅಂತ ನೀವು ಕ್ಲಿಕ್ ಮಾಡಿದ್ರೆ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್, ಸಿಟಿ, ಸ್ಟೇಟ್, ಕಂಟ್ರಿ, ಫೋನ್ ನಂಬರ್, ಆಮೇಲೆ ಕಂಟಿನ್ಯೂ ಅಂತ ಕೊಟ್ರೆ CV ಬರುತ್ತೆ. ಸೊ ರೆಸ್ಯೂಮ್ ನ ನೀವು ಅಪ್ಲೋಡ್ ಮಾಡಬಹುದು. ಆಮೇಲೆ ತಿರ್ಗಾ ನಾನು ಇವಾಗ ಎರಡನೇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಫೀಲ್ಡ್ KYC ವೆರಿಫಿಕೇಶನ್. ಇದು ಬಂದ್ಬಿಟ್ಟು ಕೆಟ್ಟಂಬಿಟ್ ಅಂತ ಹೇಳಿ ಚೆನ್ನೈ ತಮಿಳ್ನಾಡಿಂದ. ಸೊ ಅವರು ಅದಾನ್ ಸೊಲ್ಯೂಷನ್ ಇಂದ ಕಳಿಸ್ಕೊಟ್ಟಿದ್ದಾರೆ. ಇದು ವೆರಿಫಿಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಲೊಕೇಶನ್ ಕೊಟ್ಟಿದ್ದಾರೆ. ಇದು ರಿಮೋಟ್ ಕೆಲಸ. ಇದರಲ್ಲಿ ಏನೇನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಇನ್ ಸೇಲ್ಸ್ ಕೇಳಿದ್ದಾರೆ. ಸೊ ಎಸ್ ಕೊಡಿ, ನೋ ಅಂದ್ರೆ ನೋ ಕೊಡಿ. ಎಜುಕೇಶನ್ ಬಂದು 12th ಪಾಸ್ ಕಂಪಲ್ಸರಿ ಆಗಿರ್ಬೇಕು. ಸ್ಯಾಲರಿ ಬಂದ್ಬಿಟ್ಟು 15,000 to 18,000 ಎ ಮಂತ್. ಜಾಬ್ ಟೈಪ್ ಬಂದ್ಬಿಟ್ಟು ಮಾರ್ನಿಂಗ್ ಶಿಫ್ಟ್. ಆಮೇಲೆ ಬೆನಿಫಿಟ್ಸ್, ಪೇಡ್ ಟೈಮ್ ಆಫ್. ನೀವು ಅಕಸ್ಮಾತ್ ರಜಾ ಹಾಕ್ಲಿ, ಸಿಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಅವರು ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇಮಿಡಿಯೇಟ್ ಆಗಿ ಅವರು ತಗೊಂತೀನಿ ಅಂತ ಸಹ ಅವರು ಹೇಳಿದ್ದಾರೆ. ಜನಗಳು ತುಂಬಾ ಜನ ಬೇಕಂದ್ರೆ, ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ. ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮ್ ಅಲ್ಲಿ ನಿಮ್ಗೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಕಂಟ್ರಿ, ಫೋನ್ ನಂಬರ್, ಆಮೇಲೆ ಕಂಟಿನ್ಯೂ ಅಂತ CV ಅಪ್ಲೈ. ನಿಮ್ಮ ಹತ್ರ ರೆಸ್ಯೂಮ್ ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಅದನ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಈ ಫೀಲ್ಡ್ KYC ವೆರಿಫಿಕೇಶನ್ ಅವ್ರಿಗೆ ನೀವು ಹಾಗೆ ಕಳಿಸ್ಕೊಡ್ಬೋದು ಇದರಲ್ಲಿ. ಆಮೇಲೆ ತಿರ್ಗಾ ನಿಮ್ಗೆ ಗೊತ್ತಿರಬೇಕು, ಫೀಲ್ಡ್ KYC ವೆರಿಫಿಕೇಶನ್ ಅಂದ್ರೆ ಬ್ಯಾಂಕ್ ಅಲ್ಲಿ ಈಗ ತುಂಬಾ ದರೋಡೆ ಆಗೋದ್ರಿಂದ ಯಾರಾದ್ರೂ ಅಕಸ್ಮಾತ್ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೊಳೋದ್ರಿಂದ, KYC ಇರೋದ್ರಿಂದ ನಾವು ಕಂಡುಹಿಡಿಬಹುದು. ಅದಕ್ಕೋಸ್ಕರ ಪ್ಲೀಸ್ ಈ ಫಾರ್ಮ್ಗೆ ಫಿಲ್ಅಪ್ ಮಾಡೋರು ಪ್ಲೀಸ್ ಕಂಪ್ಯೂಟರ್ ಕಂಪಲ್ಸರಿ ಗೊತ್ತಿರಬೇಕು. ಆಮೇಲೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಲಿಂಕ್ ಹಾಕಿರ್ತೀರಿ. ಸೊ ಪ್ಲೀಸ್ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ ಆಮೇಲೆ ಅಪ್ಲೈ ಮಾಡಿ.